ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಎಚ್ ತಿಪ್ಪೇರುದ್ರಸ್ವಾಮಿಯವರ ತೌಲಾನಿಕ ಕಾವ್ಯಮೀಮಾಂಸೆ. ಪ್ರಸ್ತುತಿ ಡಾಕ್ಟರ್ ರಾಜಶೇಖರ ಜಮದಂಡಿ. ತೌಲಾನಿಕ ಕಾವ್ಯಮೀಮಾಂಸೆ ಎಚ್ ತಿಪ್ಪೇರುದ್ರಸ್ವಾಮಿಯವರದು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹಿರೇಗೋಣಿಗೆರೆ ಗ್ರಾಮದಲ್ಲಿ ಫೆಬ್ರವರಿ 3, 1928ರಲ್ಲಿ ಜನಿಸಿದವರು. ತಿಪ್ಪೇರುದ್ರಸ್ವಾಮಿಯವರ ತಂದೆ ಚನ್ನಮಲ್ಲಯ್ಯ, ತಾಯಿ ಬಸಮ್ಮನವರು. ಶಿರಾಳಕೊಪ್ಪ, ತೀರ್ಥಹಳ್ಳಿ, ಶಿವಮೊಗ್ಗದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, BA ಮತ್ತು MA ಅಧ್ಯಯನ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದುದಲ್ಲದೆ ಶರಣರ ಅನುಭವ ಸಾಹಿತ್ಯ ಎಂಬ ಮಹಾಪ್ರಬಂಧ ಅರ್ಪಿಸಿ ಡಾಕ್ಟರೇಟ್ ಪದವಿ ಪಡೆದವರು. ಹಾಸನದ ಕಾಲೇಜೊಂದರಲ್ಲಿ ಉಪನ್ಯಾಸ ವೃತ್ತಿ ಆರಂಭಿಸಿದ ಇವರು ಮುಂದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ, ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದವರು. 50ಕ್ಕೂ ಹೆಚ್ಚಿನ ಮೌಲಿಕವಾದ ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದ ಅಗ್ರಗಣ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ. ಅಲ್ಲಮಪ್ರಭುವಿನ ಚರಿತ್ರೆಯಾಗಿ ಪರಿಪೂರ್ಣದೆಡೆಗೆ, ಅಕ್ಕಮಹಾದೇವಿಯ ಚರಿತ್ರೆಯಾಗಿ ಕದಳಿಯ ಕರ್ಪೂರ, ನಿಜಗುಣ ಶಿವಯೋಗಿಗಳ ಚರಿತ್ರೆಯಾಗಿ ಜ್ಯೋತಿ ಬೆಳಗಿತು, ಶಿವಯೋಗಿ ಸಿದ್ದರಾಮ ಚರಿತ್ರೆಯಾಗಿ ನೆರಳಾಚೆಯ ಬದುಕು ಎಂಬಂತಹ ಕೃತಿಗಳನ್ನು ರಚಿಸಿದ್ದಾರೆ. ತಪೋವನ ಎಂಬ ಕವನ ಸಂಕಲನ, ಸಾಹಿತ್ಯ ಚಿತ್ರಗಳು ಎಂಬ ಕಥಾ ಸಂಕಲನ, ವಿಧಿಪಂಜರ ಎಂಬ ನಾಟಕ ಬರೆದಿದ್ದಾರೆ. ಇವರ ಸಾಹಿತ್ಯ ಸೇವೆ ಪರಿಗಣಿಸಿ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಅನೇಕ ಬಹುಮಾನ ಪ್ರಶಸ್ತಿಗಳನ್ನು ನೀಡಿ ಸತ್ಕರಿಸಿವೆ. ಇವರು ಅಕ್ಟೋಬರ್ 28, 1994ರಂದು ನಿಧನ ಹೊಂದಿದ್ದಾರೆ. ತಿಪ್ಪೇರುದ್ರಸ್ವಾಮಿಯವರ ತೌಲಾನಿಕ ಕಾವ್ಯಮೀಮಾಂಸೆ ಕೃತಿಯು ಲಕ್ಷ್ಯ ಲಕ್ಷಣಗಳಿಂದ ಸಮೃದ್ಧವಾಗಿ ಭಾರತೀಯ ಕಾವ್ಯಮೀಮಾಂಸೆ ಕಾವ್ಯಾರ್ಥ ಚಿಂತನೆಗಳೊಂದಿಗೆ ಪ್ರಸ್ಥಾನ ಗ್ರಂಥವಾಗಿ ಸರಾಗವಾಗಿ ಸೇರಿಕೊಂಡಿದೆ. ಈ ಗ್ರಂಥದಲ್ಲಿ ಸಾಂಸ್ಕೃತಿಕ ಇತಿಹಾಸ, ಕಾವ್ಯಾಧ್ಯಯನದ ಅಂಗಳಾದ ವ್ಯಾಕರಣ, ನಿರುಕ್ತ, ಪುರಾಣ, ತರ್ಕ, ಅಧ್ಯಾತ್ಮ, ಮನೋವಿಜ್ಞಾನ, ಯೋಗ ಇತ್ಯಾದಿ ನಾನಾ ಶಾಖೆಗಳು ಸಂಗಮವಾಗಿರುವುದರಿಂದ ಓದುಗರ ಆಸಕ್ತಿಗೆ ಭಂಗ ಬಾರದಂತಿದೆ. ಗಹನ ಮತ್ತು ಜಟಿಲ ವಿಷಯಗಳನ್ನು ಸರಳವಾಗಿ ತಿಳಿಸಿಕೊಡುವಲ್ಲಿ ಈ ಕೃತಿಯು ಯಶಸ್ವಿಯಾಗಿರುವುದಲ್ಲದೆ ಆಧುನಿಕ ಸಾಹಿತ್ಯ ಸಂದರ್ಭದಲ್ಲಿ ಕನ್ನಡ ವಿಮರ್ಶೆಯ ಬೆಳವಣಿಗೆಗೆ ಈ ತೌಲನಿಕ ಕಾವ್ಯಮೀಮಾಂಸೆ ಒಂದು ದಿಕ್ಸೂಚಿಯಾಗಿದೆ. ಈ ಕೃತಿಯಲ್ಲಿ 8 ಅಧ್ಯಾಯಗಳಿದ್ದು ಕಾವ್ಯಮೀಮಾಂಸೆಯ ಹೆಜ್ಜೆಗಳಲ್ಲಿ ಭಾರತೀಯ ಮತ್ತು ಪಾಶ್ಚಾತ್ಯ ಮೀಮಾಂಸೆಯ ಬಗೆಗೆ, ಕಾವ್ಯವರ್ತುಲದಲ್ಲಿ ಕವಿ, ಕಾವ್ಯ, ಜಗತ್ತು, ಸೌಂದರ್ಯ ಅನುಭವ ಮತ್ತು ನವನವೋನ್ಮೇಷ ಶಾಲಿನಿ ಕುರಿತಾಗಿ, ಅಲಂಕಾರ ಅಲಂಕಾರ್ಯದಲ್ಲಿ ರೀತಿರಾತ್ಮಕಾವ್ಯಸ್ಯ ಕವಿಕರ್ಮ ಮನೋಧರ್ಮ, ಶೈಲಿಯ ಸಮಸ್ಯೆ ಹಾಗೂ ಇಂಟ್ಯೂಷನ್ ಎಕ್ಸ್ಪ್ರೆಷನ್ ಕುರಿತಾಗಿ, ಧ್ವನಿ ಪ್ರಪಂಚದಲ್ಲಿ ಪ್ರಭೆ ಪ್ರಭೇದ, ಧ್ವನಿ ರಸ, ಗುಣೀಭೂತ ವ್ಯಂಗ್ಯ ಇತ್ಯಾದಿಗಳು ಬಗೆಗೆ, ರಸಪ್ರಕಾರದಲ್ಲಿ ರಸ ವಿವೇಚನೆ, ರಸಸೂತ್ರ, ರಸಪ್ರಕಾರಗಳು ಮುಂತಾದವುಗಳು, ಔಚಿತ್ಯ ವಿವೇಕದಲ್ಲಿ ತತ್ವ ವಿಕಾಸ, ಔಚಿತ್ಯ ವಿವರಣೆ ಕುರಿತಾಗಿ, ಕೊನೆಗೆ ಕಾವ್ಯ ಹಾಗೂ ಜೀವನ ಮೌಲ್ಯದಲ್ಲಿ ಕಾವ್ಯಮಾನಂದಾಯ, ಮೌಲ್ಯಮಾಪನ ಸಿದ್ಧಾಂತ, ವ್ಯಕ್ತಿತ್ವ ನಿರಸನ ಮತ್ತು ಸಮಾಜ ನಿಷ್ಠೆಯ ಕುರಿತಾಗಿ ಸುದೀರ್ಘವಾದ ವಿವರಣೆಯನ್ನು ನೀಡಿದ್ದಾರೆ. ತೌಲನಿಕ ಮೀಮಾಂಸೆಯ ಆಶಯವೆಂದರೆ, ಉದಾಹರಣೆಗೆ ಅರಿಸ್ಟಾಟಲನ ಕಾವ್ಯಮೀಮಾಂಸೆ ಮತ್ತು ಭರತನ ನಾಟ್ಯಶಾಸ್ತ್ರ ಉತ್ತರ ದಕ್ಷಿಣ ಧ್ರುವಗಳಂತೆ ಕಂಡರೂ ಅವುಗಳ ಚುಂಬಕ ಶಕ್ತಿಯನ್ನು ಆಂತರ್ಯದಲ್ಲಿ ಗುರುತಿಸುವುದು. ಹಾಗೆ ತೌಲನಿಕ ಅಂದರೆ ವಿವಿಧ ದೇಶಗಳಲ್ಲಿ, ವಿವಿಧ ಕಾಲಘಟ್ಟಗಳಲ್ಲಿ ಹಾಗೂ ಸಮಾನ ಅಂಶಗಳನ್ನುಳ್ಳ ಕಾವ್ಯಮೀಮಾಂಸೆಯ ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ವಿಮರ್ಶಾ ಪಂಥಗಳೊಂದಿಗೆ ಚರ್ಚಿಸುವುದು. ಒಟ್ಟಾರೆ ಭಾರತೀಯ ಸಿದ್ಧಾಂತಗಳ ಹಂದರವನ್ನೇ ಅವಲಂಬಿಸಿ ಈ ಒಂದೊಂದು ಸಿದ್ಧಾಂತದ ಪಕ್ಕದಲ್ಲಿ ಪಾಶ್ಚಾತ್ಯರ ಪ್ರತಿಪಾದನೆಯನ್ನಿಟ್ಟು ನೋಡುವ ಈ ಕೃತಿಯಲ್ಲಿ ತಿಪ್ಪೇರುದ್ರಸ್ವಾಮಿಯವರು ಪ್ರಯತ್ನಿಸಿದ್ದಾರೆ. ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಎಚ್ ತಿಪ್ಪೇರುದ್ರಸ್ವಾಮಿಯವರ ತೌಲಾನಿಕ ಕಾವ್ಯಮೀಮಾಂಸೆ. ಪ್ರಸ್ತುತಿ ಡಾಕ್ಟರ್ ರಾಜಶೇಖರ ಜಮದಂಡಿ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್, PS.